ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಮಾಹಿತಿ ಅನ್ನಕ್ಕೆ ಆಧಾರದ ಸ್ವಾಗತ. ಮೊದಲನೇದಾಗಿ ಈ ವಿಡಿಯೋ ಕೇವಲ ಅವರಿಗಾಗಿ, ಯಾರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದ್ಕೊಂಡಿರೋ ಅವರಿಗಾಗಿ ಮಾತ್ರ. ಉಳಿದವರು ಸುಮ್ಮನೆ ನಿಮ್ಮ ಜೀವನದ ಅಮೂಲ್ಯ ಕೆಲ ಕ್ಷಣಗಳನ್ನ ಹಾಳು ಮಾಡ್ಕೊಳ್ಳದೆ ಮುಂದೆ ನಡೆಯಬಹುದು. ಗೆಳೆಯರೆ, ಯಾರೆಲ್ಲ ಇನ್ನೂ ನೋಡ್ತಾ ಇದ್ದೀರಿ ಅವರಿಗೆ ನನ್ನ ಕಡೆಯಿಂದ ಒಂದು ಈ ಕೂಡಲೇ ಎದ್ದು ನಿಂತ್ಕೊಂಡು ಒಂದು ಕನ್ನಡಿ ಮುಂದೆ ಹೋಗಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೇನೆ ಈ ಪ್ರಶ್ನೆ ಕೇಳಿ. ಈಗ ಪ್ರಶ್ನೆ ಏನಂದ್ರೆ, ನೀವು ಏನನ್ನಾದ್ರೂ ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ನಾನು ಹಾಗಾಗಬೇಕು, ಆ ಕೆಲಸ ಮಾಡಬೇಕು, ನಾನು ಇಷ್ಟು ಗಳಿಸಬೇಕು, ಈ ರೀತಿ ಬದುಕಬೇಕು, ವಾಟ್ ಎವರ್ ನೀವು ಏನೇ ಅಂದ್ಕೊಂಡಿದ್ರು, ಈ ಕ್ಷಣ ಕನ್ನಡಿ ಮುಂದೆ ಇರುವ ನಿಮ್ಮನ್ನ ನೀವು ಕೇಳಿಕೊಳ್ಳಿ. ನೀವು ಅಂದುಕೊಂಡಿರುವ ಆ ಕೆಲಸ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾ ಅಥವಾ ಸಾಧ್ಯ ಇಲ್ವಾ? ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಪ್ರಶ್ನೆ ನನ್ನದು ಕೂಡ ಹೌದು. ನಿಮಗೆ ನೀವು ಅಂದುಕೊಂಡಿರುವ ಆ ನಿಮ್ಮ ಕೆಲಸ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಇಲ್ವಾ? ಒಂದು ವೇಳೆ ಸಾಧ್ಯ ಅನ್ನೋದಾದ್ರೆ ಮಾತ್ರ ಮುಂದೆ ಈ ವಿಡಿಯೋ ನೋಡಿ, ಇಲ್ಲದಿದ್ರೆ ಈಗಲೇ ಈ ವಿಡಿಯೋ ನೋಡೋದನ್ನ ನಿಲ್ಲಿಸಿ ಬೇರೆಡೆಗೆ ಹೋಗಬಹುದು. ಈಗ ಸಾಧ್ಯ ಅನ್ನುವಂಥವ್ರು ಯಾರೆಲ್ಲ ಉಳ್ಕೊಂಡಿದಿರಲ್ಲ ಅವರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೀವೇ ಕೇಳ್ಕೊಂಡ ಮೇಲೆ ನೀವು ಅನ್ಕೊಂಡಿರೋ ಆ ಕೆಲಸ ನಿಮ್ಮಿಂದ ಸಾಧ್ಯ ಇದೆ ಅನ್ನೋ ಉತ್ತರ ನಿಮ್ಮಿಂದಲೇ ನಿಮಗೆ ಸಿಕ್ಕ ಮೇಲೆ, ಮತ್ತದು ಯಾವ ಶಕ್ತಿ ನಿಮ್ಮನ್ನ ಕಾಡ್ತಾ ಇದೆ, ಯಾವ ಶಕ್ತಿ ತಡಿತಾ ಇದೆ, ಆ ಕೆಲಸ ನಿಮ್ಮಿಂದ ಆಗದೆ ಇರೋ ಹಾಗೆ ಯೋಚನೆ ಮಾಡ್ತಿದ್ದೀರಾ? ನಾನ್ ಹೇಳ್ತೀನಿ ಕೇಳಿ. ನಿಮ್ಮಂತೆನೆ ನಾನು ಇದರ ಈ ಹಿಂದಿರುವ ವಿಷಯ ಗೊತ್ತಿರದೆ ಸಾಕಷ್ಟು ಸಮಯ ವ್ಯರ್ಥ ಮಾಡಿದ್ದುಂಟು, ವ್ಯಥೆ ಪಟ್ಟದ್ದು ಉಂಟು. ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ನಾನು ಅನ್ಕೊಂಡಿರೋ ಕೆಲಸ ಹೇಗೆ ಸಾಧಿಸಬೇಕು ಅನ್ನೋ ಗುಟ್ಟು ನನಗೆ ತಿಳಿದಾಗಿದೆ. ಅದರ ಫಲಿತಾಂಶನೇ ಈ ವಿಡಿಯೋ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವುದಕ್ಕೆ ಕಾರಣ. ನೋಡಿ, ನಾವು ಏನನ್ನ ಮಾಡಲಿಕ್ಕೆ ಹೊರಟಿದೆಯೋ ಕನಿಷ್ಠ ಪಕ್ಷ ಆ ಸಂಗತಿಗಳು ನಮಗೆ ತಿಳಿದಿರಲೇಬೇಕು. ಇದನ್ನು ಅರಿತುಕೊಂಡು ಇವುಗಳ ಪ್ರಕಾರ ನಿಮ್ಮ ಆ ಕೆಲಸವನ್ನ ಮಾಡ ಹೊರಟರೆ ಆ ಕೆಲಸ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಇದು ಶತಸಿದ್ಧ. ಹಾಗಾದ್ರೆ ಮೊದಲು ಒಂದು ಡೈರಿ ಹಾಗೂ ಒಂದು ಪೆನ್ನನ್ನ ತೆಗೆದುಕೊಂಡು ನೋಟ್ ಮಾಡ್ಕೊಳ್ಳಿ. ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ, ನಿಶ್ಚಿತ ಗುರಿ ಇರಬೇಕು. ನಾವು ಏನೇ ಮಾಡಲು ಹೊರಟರು ನಮ್ಮ ಗುರಿ ಏನು ಅನ್ನೋದು ನಮಗೆ ಗೊತ್ತಿರಲೇಬೇಕು. ಉದಾಹರಣೆಗೆ, ಮುಂದೆ ಬರೋ ಎಕ್ಸಾಮ್ ನಲ್ಲಿ ನನಗೆ 90% ಅಂಕಗಳು ಬೇಕು, ಅಥವಾ ಮುಂದಿನ ವರ್ಷ ಏಪ್ರಿಲ್ 2027ಕ್ಕೆ ನಾನು 10 ಲಕ್ಷ ರೂಪಾಯಿಗಳನ್ನ ಗಳಿಸಬೇಕು, ಅಥವಾ ಮುಂದಿನ ವರ್ಷ ಯುಗಾದಿಗೆ ನನ್ನ ದೇಹದ ತೂಕವನ್ನ ಸಮತೋಲನಕ್ಕೆ ತಂದು ಒಳ್ಳೆಯ ಮೈಕಟ್ಟನ್ನ ಬೆಳೆಸಿಕೊಳ್ಳಬೇಕು. ಹೀಗೆ ಬೇರೆ ಬೇರೆ ಗುರಿಗಳು. ಅಂದ್ರೆ ನೀವು ಏನು ಆಗಬೇಕು ಅಲ್ಟಿಮೇಟ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದೇ ಈ ಗುರಿ. ಎರಡನೇದು ವ್ಯವಸ್ಥಿತ ಯೋಜನೆ. ಗುರಿ ನಿಮ್ಮ ಹತ್ತಿರ ಇದೆ, ಅದನ್ನ ತಲುಪೋದಕ್ಕೆ ರೂಟ್ ಮ್ಯಾಪ್ ಬೇಕಲ್ಲ, ಅದೇ ಈ ವ್ಯವಸ್ಥಿತ ಯೋಜನೆ. ನನಗೆ ಇಷ್ಟು ಮಾರ್ಕ್ಸ್ ಬೇಕು ಅಂದ್ರೆ ನಾನು ಪ್ರತಿದಿನ ಎಷ್ಟು ಓದಬೇಕು, ಯಾವ ರೀತಿ ಓದಬೇಕು, ಯಾವ ಯಾವ ಸಬ್ಜೆಕ್ಟ್ಗಳ ಮೇಲೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನ ಡೈರಿಯಲ್ಲಿ ಬರೆದುಕೊಳ್ಳಿ. ಅದೇ ರೀತಿ ಯಾರೆಲ್ಲ ಮುಂಬರುವ ವರ್ಷದಲ್ಲಿ ಇಂತಷ್ಟು ಹಣ ಗಳಿಸಬೇಕು ಅಂದ್ಕೊಂಡಿದಿರೋ ಅವರು ನಿಮ್ಮ ಹಣಕಾಸಿನ ಮೂಲಗಳು ಯಾವ್ಯಾವ ಮೂಲಗಳಿಂದ ಎಷ್ಟೆಷ್ಟು ಹಣ ಬರಬಹುದು, ಎಷ್ಟೆಷ್ಟು ಇನ್ನೂ ಹೆಚ್ಚಿಸಿಕೊಳ್ಳಬಹುದು ಆ ನಿಮ್ಮ ನಿರ್ದಿಷ್ಟ ಮೊತ್ತದ ಗುರಿ ತಲುಪಲಿಕ್ಕೆ ಅನ್ನೋದನ್ನ ಬರೆದಿಟ್ಟುಕೊಳ್ಳಿ. ಅದೇ ರೀತಿ ದೇಹದಾಡಿಗಳು ಎಷ್ಟು ಹೊತ್ತು ವ್ಯಾಯಾಮ ಮಾಡಬೇಕು, ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು, ಎಷ್ಟು ಹೊತ್ತು ನಿದ್ರಿಸಬೇಕು, ಇದೆಲ್ಲವನ್ನ ಬರೆದಿಟ್ಟುಕೊಳ್ಳಬೇಕು. ಈ ನಿಮ್ಮ ಹತ್ತಿರ ಈಗ ಒಂದು ಗುರಿ ಇದೆ, ಅದನ್ನ ತಲುಪೋದಕ್ಕೆ ವ್ಯವಸ್ಥಿತ ಯೋಜನೆ ಅಂದರೆ ರೂಟ್ ಮ್ಯಾಪ್ ಕೂಡ ನಿಮ್ಮ ಬಳಿ ಇದೆ. ಮುಂದೇನ್ ಬೇಕು? ಮೂರನೆಯದು ದೃಢತೆ, ಹಠ ಅಥವಾ ಛಲ. ನೀವು ಒಂದು ಕೆಲಸ ಅನ್ಕೊಂಡ್ರಿ, ಅದನ್ನ ಸಾಧಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗಿದ್ದ ಮೇಲೆ ಆ ಕೆಲಸ ನಿಮ್ಮಿಂದ ಸಾಧ್ಯ ಇದೆ ಅನ್ನೋದನ್ನೂ ಸಹಿತ ನಿಮ್ಮನ್ನ ನೀವೇ ಕೇಳ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ್ರಿ. ಹಾಗಿದ್ದ ಮೇಲೆ ಅದನ್ನ ಸಾಧಿಸಲೇಬೇಕು ಅನ್ನೋ ಛಲ ನಿಮ್ಮಲ್ಲಿ ಬರಲೇಬೇಕು ತಾನೆ. ಇಲ್ಲಿ ನಾನೇನು ಹೊಸದನ್ನ ಹೇಳ್ತಾ ಇಲ್ಲ. ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡು ಇಟ್ಟಿಗೆ, ಮರಳು, ಸಿಮೆಂಟು, ಕಬ್ಬಿಣ ಎಲ್ಲವನ್ನ ಕೊಂಡು ತಂದು ಒಟ್ಟುಗೂಡಿಸಿ ಈಗ ಮನೆ ಕಟ್ಲೋ ಇಲ್ಲ ಮುಂದಿನ ವರ್ಷ ಕಟ್ಲೋ ಅನ್ನುವಂಥ ಡೋಲಾಯಮಾನ ಮನಸ್ಥಿತಿ ಏನಿದೆಯಲ್ಲ, ಹಾಗಿದ್ದರೆ ಹಾದಿಲಿ ಹೋಗೋ ಬರೋರೆಲ್ಲ ನಗೋಕ್ ಶುರು ಮಾಡ್ತಾರೆ. ನಿಮ್ಮ ಸ್ಥಿತಿಯನ್ನ ನೋಡಿ. ನಿಮ್ಮ ಯೋಚನಾ ಲಹರಿ ಯಾವಾಗಲೂ ಸಕಾರಾತ್ಮಕವಾಗಿರಲು ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಲು ಪೂರಕ ಆಗುತ್ತೆ. ಹಾಗೇನೆ ಸಬ್ ಕಾನ್ಶಿಯಸ್ ಪವರ್ ಅನ್ನೋದು ಒಂದು ರೀತಿ ಪವರ್ ಸ್ಟೋರೇಜ್ ಸಿಸ್ಟಮ್ ಇದ್ದ ಹಾಗೆ. ನೀವು ಪಾಸಿಟಿವ್ ಪವರ್ನಿಂದ ಅದನ್ನು ಆಗಾಗ ತುಂಬ್ತಾ ಇದ್ದರೆ ನೀವು ನಿಮ್ಮ ಜರ್ನಿಯಲ್ಲಿ ಎಲ್ಲಿಯೂ ನಿಲ್ಲದಂತೆ ಸಾಗೋ ದೆಸೆಯಲ್ಲಿ ಆ ಸಬ್ ಕಾನ್ಶಿಯಸ್ ಪವರ್ ನಿಮಗೆ ಶಕ್ತಿಯನ್ನ ನೀಡ್ತಾ ಇರುತ್ತೆ. ಹಾಗಾಗಿ ಧನಾತ್ಮಕ ಚಿಂತನೆಯನ್ನ ಯಾವಾಗಲೂ ನಿಮ್ಮ ಸುಪ್ತ ಮನಸ್ಸಿಗೆ ತುಂಬ್ತಾ ಇರಬೇಕು. ಆರನೆಯದು ಕ್ವಿಕ್ ಡಿಸಿಷನ್. ಗೆಳೆಯರೆ, ಜೀವನದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಾಗ ನಿಧಾನವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು.
ಆದರೆ ಬೆಳಿಗ್ಗೆ ಅಲಾರಾಂ ಇಟ್ಕೊಂಡು ಬೇಗ ಏಳುವಾಗ, ಯಾವುದಾದರೂ ಕೆಲಸ ಶುರು ಮಾಡುವಾಗ, ಓದೋದಕ್ಕೆ ಪುಸ್ತಕಗಳನ್ನ ಕೈಲಿ ಹಿಡಿಯುವಾಗ ಇಂತಹ ಸಂದರ್ಭಗಳಲ್ಲಿ ಈ ಕ್ವಿಕ್ ಡಿಸಿಷನ್ ಅನ್ನೋ ಮಂತ್ರ ಕೆಲಸಕ್ಕೆ ಬರುತ್ತೆ. ನಾವು ಮಾಡಬೇಕಾದ ಅಥವಾ ಆಗಬೇಕಾದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಮಾಡಿದರೂ ನಮ್ಮ ಆ ಕಿಲಾಡಿ ಮನಸ್ಸು ಒಂದು ಬಗೆಯ ಮಾಯೆಯನ್ನ ಮಾಡಿ ಆ ಕೆಲಸದಿಂದ ನಮ್ಮನ್ನ ವಿಮುಖರನ್ನಾಗಿಸಿ ಬಿಡುತ್ತೆ. ಉದಾಹರಣೆಗೆ, ಬೆಳಿಗ್ಗೆ ಬೇಗ ಏಳಬೇಕು ಅಂದ್ಕೊಂಡು ಮಲಗಿರ್ತೀವಿ, ಅಲಾರಾಂ ಹೊಡೆಯುತ್ತೆ. ಆಗ ತಕ್ಷಣ ಇಲ್ಲ, ನಾನು ಈಗ ಏಳಲೇಬೇಕು, ಎದ್ದು ಓದಿಕೊಳ್ಳಬೇಕು ಅನ್ನೋ ನಿರ್ಧಾರ ಬಹುಬೇಗನೆ ತೆಗೆದುಕೊಂಡು ಎದ್ರಿ ಅಂದ್ಕೊಳ್ಳಿ, ಎದ್ದು ಬಿಡ್ತೀರಾ. ಅದೇ ಆ ಕ್ವಿಕ್ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ತಡವಾದರೂ ನಿಮ್ಮ ಮನಸ್ಸು ತನ್ನ ಆಟ ಶುರು ಮಾಡಿಬಿಡುತ್ತೆ. ಅಯ್ಯೋ, ಇವತ್ತೇ ಏನು ಓದೋದು, ಇನ್ನು ತುಂಬಾ ಟೈಮ್ ಇದೆ, ನಾಳೆಯಿಂದ ಎದ್ರಾಯ್ತು, ಇವತ್ತು ಮಲ್ಕೊಂಡು ಬಿಡೋಣ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ನಿಮಗೆ ತಿಳಿದೇನೆ ಮನಸ್ಸಿನ ಮಾಯಾಬಲೆಗೆ ಬಿದ್ದು ಅಲಾರಾಂ ಬಂದ್ ಮಾಡಿ ಮಲ್ಕೊಂಡು ಬಿಡ್ತೀರಾ. ಹಾಗಾಗಿ ಇಂತಹ ಸಮಯಗಳಲ್ಲಿ ಕ್ವಿಕ್ ಡಿಸಿಷನ್ ಅನ್ನೋದು ಯೂಸ್ ಆಗುತ್ತೆ. ಇನ್ನು 7ನೇಯದು, ಓವರ್ ಥಿಂಕಿಂಗ್. ಗೆಳೆಯರೆ, ಕೆಲವರು ಮನಸ್ಸಲ್ಲೇ ಮಹಡಿ ಏರಿ ಕುಳಿತು ಬಿಟ್ಟಿರ್ತಾರೆ. ಮನಸ್ಸಲ್ಲೇ IAS, KS, PM, CM, ಉದ್ಯಮಿ, ಲಾಯರ್, ಪೊಲೀಸ್ ಎಲ್ಲವನ್ನೂ ಮನಸ್ಸಲ್ಲೇ ಆಗಿಬಿಟ್ಟಿರ್ತಾರೆ. ಅಂದ್ರೆ ಮನಸ್ಸಲ್ಲೇ ಮನೆ ಕಟ್ಟೋರೆ ತುಂಬಾ ಜನ ಇರ್ತಾರೆ. ಹಾಗಾದ್ರೆ ನಾವು ಏನಾಗಬೇಕು ಅನ್ಕೊಂಡಿರ್ತೀವೋ ಅದನ್ನ ಭಾವಿಸೋದು ತಪ್ಪಾ? ಇಲ್ಲ, ಖಂಡಿತ ತಪ್ಪಲ್ಲ. ಅದರ ಜೊತೆಗೇನೆ ಹಾಗೆ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಈಗ ಈ ಕ್ಷಣ ನಾನು ಏನು ಮಾಡಬೇಕು ಅನ್ನೋದು ತಿಳಿದಿರೋದು ಬಹಳ ಮುಖ್ಯ. ಹಾಗೇನೆ ಅದನ್ನ ಕಾರ್ಯರೂಪಕ್ಕೆ ತಕ್ಷಣನೇ ಜಾರಿಗೆ ತರೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಾಗಿನೇ ನಮ್ಮ ಯೋಚನೆಗೆ ಪೂರಕವಾಗಿ ಅದಕ್ಕಿಂತ ಹೆಚ್ಚಿನ ಗಮನ ಮತ್ತು ಮಹತ್ವ ನಾವುಗಳು ಅದರ ಕಾರ್ಯರೂಪಕ್ಕೆ ಕೊಡಬೇಕಾದುದು ತುಂಬಾನೇ ಮುಖ್ಯ. ಗೆಳೆಯರೆ, ಈ 7 ರೂಲ್ಸ್ಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡದ್ದೇ ಆದ್ರೆ ಯಶಸ್ಸಿನ ಸಿಹಿ ಬುತ್ತಿಯನ್ನ ಸವಿಯಬಹುದು ಅಂತ ಹೇಳ್ತಾ ನಾನು ನಿರ್ಗಮಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.